ಯಾವ ರೀತಿ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ನಮ್ಮ ಪಾರ್ಟ್ನರ್ಸ್ ಜೊತೆಯಲ್ಲಿ ಬೆಳೆದು ಬಂದ ಒಂದು ದಾರಿ ಮತ್ತು ನಾವು ಪರಸ್ಪರ ಕೈ ಜೋಡಿಸ್ಕೊಳ್ಳೋ ಮೂಲಕ ಯಾವ ರೀತಿ ವ್ಯತ್ಯಾಸಗಳನ್ನು ಮಾಡಿರುವಂಥದ್ದಿದೆ. ಜಾಗತೀಕರಣದಲ್ಲಿ ಸಂಬಂಧಗಳು ಹೆಚ್ಚಿಸ್ಕೊಳ್ಬೇಕಾಗುತ್ತೆ. ಇವತ್ತು ಬೆಂಗಳೂರು ಕರ್ನಾಟಕ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದಿರುವಂಥ ರಾಜ್ಯ ಮತ್ತು ನಗರವಾಗಿದೆ. ಈ ಸಂಬಂಧಗಳನ್ನು ಇನ್ನು ವೃದ್ಧಿಗೊಳಿಸಬೇಕು, ಹೆಚ್ಚುಗೊಳಿಸಬೇಕು, ಶಕ್ತಿಯನ್ನು ತುಂಬಬೇಕು, ಪರಸ್ಪರ ವಿಚಾರಗಳನ್ನು ಹಂಚ್ಕೋಬೇಕು. ತಂತ್ರಜ್ಞಾನ, ಆವಿಷ್ಕಾರಗಳು, ಸ್ಟಾರ್ಟಪ್ಸ್, ಕೌಶಲ್ಯತೆ ಮತ್ತು ಸಂಶೋಧನೆಗಳು ಆಗ್ತಾ ಇರಬೇಕಾಗುತ್ತೆ. ಇವತ್ತು ಯಾವುದೇ ಸಮಾಜದ ಶಕ್ತಿ ಅಂದರೆ ಅದು ಜ್ಞಾನ ಆಧಾರಿತವಾದಂಥ ಆರ್ಥಿಕ ವ್ಯವಸ್ಥೆಗಳು. ಅದರಲ್ಲೂ ನಮ್ಮ ಭಾರತಕ್ಕೆ ಜ್ಞಾನ ಸಂಪನ್ಮೂಲದ ಒಂದು ಆಧಾರಿತವಾಗಿಯೇ ನಮ್ಮ ಸಮಾಜ ಒಂದು ಬುದ್ಧಿವಂತರ ಸಮಾಜ, ಪ್ರತಿಭೆಯ ಸಮಾಜ ಅನ್ನುವಂಥದ್ದು ಇಡೀ ವಿಶ್ವದಲ್ಲೇ ನಮಗೆ ಮಾನ್ಯತೆ ಸಿಕ್ಕಿರುವಂಥದ್ದಿದೆ. ಅದಕ್ಕಿಂತ ಹೆಚ್ಚು ಒತ್ತನ್ನು ಕೊಡಬೇಕು. ನಮ್ಮ ಸಮಾಜದ ಕಡೆಯ ವ್ಯಕ್ತಿ ಅಥವಾ ಕೊನೆಯ ಜಾಗಗಳಿಗೆ ಈ ತಂತ್ರಜ್ಞಾನ ಆವಿಷ್ಕಾರಗಳು ಯಾವ ರೀತಿ ಅವರಿಗೆ ಸಮಾನತೆಯನ್ನು ಕೊಡುವಂಥದ್ದು, ಯಾವ ರೀತಿ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ತಮ್ಮ ಬುದ್ಧಿವಂತಿಕೆ, ತಮ್ಮ ಶ್ರಮದ ಮೂಲಕ ಇಡೀ ವಿಶ್ವವನ್ನೇ ವಿಶ್ವ ಮಟ್ಟಕ್ಕೆ ಬೆಳೆಯುವಂಥದ್ದು, ಆ ವಿಶ್ವದಲ್ಲೇ ಪ್ರತಿಷ್ಠಿತವಾದಂಥ ಸ್ಥಾನವನ್ನು ಪಡೀಲಿಕ್ಕೆ ಈ ಆವಿಷ್ಕಾರ ತಂತ್ರಜ್ಞಾನಗಳು ಯಾವ ರೀತಿ ವ್ಯತ್ಯಾಸವನ್ನು ಮಾಡಿರುವಂಥದ್ದು ನಾವು ನಮ್ಮ ಕಣ್ಣು ಮುಂದೆಯೇ ನೋಡಿರುವಂಥದ್ದು ಅನುಭವ ಮತ್ತು ಕಂಡಿರುವಂಥದ್ದಿದೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿಕ್ಕೆ ವರ್ಷಾನುವರ್ಷ ನಮಗೆ ದೊಡ್ಡ ರೀತಿಯಾದಂಥ ಶಕ್ತಿ ತುಂಬಿಕೊಳ್ತಿರೋವಂಥದ್ದು ಮತ್ತು ಸುಧಾರಣೆ ಆಗ್ತಿರೋವಂಥದ್ದು, ಬೆಳವಣಿಗೆ ಆಗ್ತಿರೋವಂಥದ್ದು ಇವೆಲ್ಲವೂ ಅಂಕಿಅಂಶದಲ್ಲೇ ಕಾಣುವಂಥದ್ದಾಗಿದೆ. ಮತ್ತು ವಿಶೇಷವಾಗಿ ಇವತ್ತು ತಾವೆಲ್ಲ ನೋಡಿದಾಗ ಕೋವಿಡ್ ಅಂತ ಸವಾಲಿನ ಮಧ್ಯದಲ್ಲೂ ದೈಹಿಕವಾಗಿಯೇ ಈ ರಾಯಭಾರಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ತಮ್ಮ ಯೋಚನೆಗಳನ್ನು, ತಮ್ಮ ಕಾರ್ಯಗಳನ್ನು, ನಮ್ಮ ರಾಜ್ಯದ ಜೊತೆಯಲ್ಲಿ ಯಾವ ರೀತಿ ಸಂಬಂಧಗಳನ್ನು ಹೆಚ್ಚಿರುವಂಥದ್ದನ್ನ ಅವರೆಲ್ಲ ತಿಳಿಸ್ತಾ ಇರೋದು ಒಳ್ಳೆಯ ಬೆಳವಣಿಗೆ. ಇದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ತುಂಬಲಿಕ್ಕೆ 17 ವಿಶೇಷವಾಗಿ 17 ಸೆಷನ್ಗಳು ತಂತ್ರಜ್ಞಾನ ಆವಿಷ್ಕಾರ ಜೊತೆಯಲ್ಲಿ ತಂತ್ರಜ್ಞಾನ ಆವಿಷ್ಕಾರ, ಶಿಕ್ಷಣದಲ್ಲಿ ಹೇಗೆ ವ್ಯತ್ಯಾಸ ಆಗ್ತಿರೋದು, ಆರೋಗ್ಯ ಕ್ಷೇತ್ರದಲ್ಲಿ ಯಾವ ರೀತಿ ವ್ಯತ್ಯಾಸ ಆಗೋದು, ನೀರಿನ ಬಳಕೆಯಲ್ಲಿ, ವ್ಯವಸಾಯದಲ್ಲಿ, ಇನ್ನು ಎಮರ್ಜಿಂಗ್ ಏರಿಯಾಸ್ಗಳು ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, IoT, ರೋಬೋಟಿಕ್ಸ್, ಆಟೋಮೇಷನ್, ಸ್ಪೇಸ್ ಟೆಕ್, ಡೀಪ್ ಟೆಕ್ ಎಲ್ಲ ಆಗ್ತಿರೋಂಥದ್ದಿದೆ. ಒಟ್ಟಾರೆ ಎವ್ರಿವನ್ ಎವ್ರಿವೇರ್ ಅನ್ನೋಂಥ ಹೇಳಿಕೆ ನಾವು ಕೊಟ್ಟಿದ್ದು. ಎವ್ರಿವನ್ ಶುಡ್ ಗೆಟ್ ದಿಸ್ ಬೆನಿಫಿಟ್, ಎವ್ರಿವೇರ್ ಪೀಪಲ್ ಶುಡ್ ಗೆಟ್ ಬೆನಿಫಿಟ್. ಯಾವುದೇ ಸ್ಥಳ ಆಗಿರಲಿ, ಯಾರೇ ಜನ ಆಗಿರಲಿ, ಎಲ್ಲರಿಗೂ ಅನುಕೂಲತೆ ಸಿಗಬೇಕು ಅನ್ನೋಂಥ ಮೂಲ ಉದ್ದೇಶದಿಂದ ಇವತ್ತೇನು ನಮ್ಮ ಬೆಂಗಳೂರು ಟೆಕ್ ಸಬ್ಮಿಟ್ 24ನೇ ಟೆಕ್ ಸಬ್ಮಿಟ್ನಲ್ಲಿ ಯಾವ ರೀತಿ ಅವರು ಭಾಗವಹಿಸ್ತಿದ್ದಾರೆ, ಯಾವ್ಯಾವ ಶೀರ್ಷಿಕೆ ಅಡಿಯಲ್ಲಿ ಅವರ ಒಂದು ದೇಶದ ಪ್ರತಿನಿಧಿಗಳು ಮಾತಾಡ್ತಿರೋದು, 100ಕ್ಕೂ ಹೆಚ್ಚು ಸ್ಪೀಕರ್ಸ್ ಮಾತಾಡುವಂಥದ್ದಿದೆ. 17 ಸೆಷನ್ ಆಗುವಂಥದ್ದಿದೆ. 2 ದೇಶದ ಪ್ರಧಾನಿಗಳು, ಅದರಲ್ಲೂ ನಮ್ಮದು ಸ್ಟಾರ್ಟಪ್ ಸಿಟಿಯಿಂದ ಸ್ಟಾರ್ಟಪ್ ನೇಷನ್ ಆದಂಥ ಇಸ್ರೇಲಿನ ಪ್ರಧಾನಮಂತ್ರಿಗಳು ನಫ್ಟಾಲಿ ಬೆನೆಟ್ ಅವರು ನಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥದ್ದು. ಸ್ಕಾಟ್ ಮಾರಿಸನ್ ಅವರು ಪ್ರಧಾನಿಗಳು ಭಾಗವಹಿಸ್ತಿರುವಂಥದ್ದು. ನಮ್ಮ ದೇಶದ ಉಪರಾಷ್ಟ್ರಪತಿಗಳು ಸ್ವತಃ ಅವರೇ ಖುದ್ದಾಗಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿರುವಂಥದ್ದು. ನಮ್ಮ ದೇಶದ ಯೂನಿಯನ್ ಮಿನಿಸ್ಟರ್ಸ್ಗಳು, ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ನಡೀತಿರುವಂಥದ್ದು. ವ್ಯಾಪಕವಾಗಿ ಸಂಖ್ಯೆಯು ಹೆಚ್ಚುತ್ತಾ ಇರುವಂಥದ್ದಿದೆ. ಇವೆಲ್ಲವೂ ನಮಗೆ ಹೆಮ್ಮೆ ಪಡುವಂಥದ್ದು. ಉತ್ತಮ ಭವಿಷ್ಯಗಳು, ಈ ಅನುಕೂಲತೆಗಳು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ಇಡೀ ದೇಶದ ಜೊತೆಯಲ್ಲಿ ವಿಸ್ತರಣೆ ಮಾಡುವಂಥದ್ದಾಗ್ತಿದೆ. ಇಡೀ ದೇಶದ ನಾನಾ ರಾಜ್ಯದ ನಾನಾ ಸಂಸ್ಥೆಗಳ ಜೊತೆಯಲ್ಲೂ ಸಂಬಂಧಗಳನ್ನು ಹೆಚ್ಚಿಸಿ ಒಟ್ಟಾರೆ ನಮ್ಮ ಟೆಕ್ ಸಬ್ಮಿಟ್ ಇಡೀ ವಿಶ್ವದ ಗಮನ ಸೆಳೆಯುವ ರೀತಿಯಲ್ಲಿ ಪ್ರಸ್ತುತವಾಗಿ ಈ ರೀತಿ 24 ವರ್ಷ ಕಾಲ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಶಕ್ತಿಯಿಂದ ಶಕ್ತಿಗೆ ಇರೋದೇ ವಿಶೇಷವಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಅಂತಾರಾಷ್ಟ್ರೀಯ ದೇಶಗಳ ಜೊತೆಯಲ್ಲಿ ಸಂಬಂಧಗಳು ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. I appreciate the cooperation given by our GI countries. We have taken it very seriously and keen and made all the sincere efforts, and more so by establishing their offices in the city of Bangalore and participating in all our events.
not only just with the government events, and they've been closely connected with many of the organizations, many of the industries, entrepreneurs, and many of the academic institution also, and socially also. When I go for many of the functions, I keep seeing all our consulate generals being part of the function. It's good to see all of you there. And you have made this city as your own city. And the kind of social connect is really of the cooperation what is being extended by all of you and from your respective countries. So GI partnership are the key aspects of Karnataka's technology competence building journey. Currently, the Karnataka Unit for International Cooperation has ongoing engagements with 30 countries, ranging from government to government collaboration, academic partnerships, startups, and R&D collaborations. I'm very excited to witness the JI partners' participation this year during the next 3 days, which is going to happen on 17th, 18th, 19th, the Bengaluru Tech Summit. The key speakers from various governments are like this. We are going to get our two head of the states, our Honorable Prime Minister of Israel, Naftali Bennett, is going to address us on the inauguration day, and Honorable Scott Morrison, Prime Minister of Australia, is going to address us on the inauguration day, and as well as Honorable Stuart Ayres, New South Wales Minister, Department of Jobs, Investment, Tourism and Western Sydney. Professor Andreas Pinkwart, Minister of Economic Affairs, Innovation, Digitalization and Energy, State of North Rhine-Westphalia. Expanding our ecosystem beyond Bengaluru, we expect all of your support, and we are willing to promote and extend all the cooperation and welcome your collaboration with the other cities as in the sister cities, as to collaborate with the other cities as in a sister city. And there's a lot of potential and opportunity to further promote the innovation and expand in much more bigger way beyond Bengaluru. And government has taken very seriously to ensure that this program becomes successful, and we are providing a lot of incentives and support system, hand-holding all possible initiatives have been taken. For this program, basically beyond Bangalore, the KDM has become an anchor institution. And more so in this direction, the institution also have been looking forward for this kind of collaboration. And National Education Policy recently announced National Education Policy has become a very forward-looking policy to make it very sustainable and to make it a culture, adopting innovation and technology in much more bigger way. Adaptability, reliability, equality can be given, equitable life can be given, and inclusiveness can be given. Let it be any part of the state. We don't want to have any kind of discrimination or the benefits not being passed on to the people living beyond the major cities. We want each and every person living in a remote area to have an access to the best of the best facility in all the aspects: education, healthcare, technology, services, governance, and the commerce. Everything should be given wherever they live. We want them to access the system and get a better connect in this direction. We have been working and ensuring whatever condition or the supporting or the facilitation needs to be done. We are trying to do our best and ensure that uniform growth will happen across the state, and there's a vast potential and opportunity which needs to be done. Probably that relationship will go much more stronger and stronger. Smaller the city, better the relationship. It can be more deep, and it can be more cordial, and it can be culturally one-to-one, all possible good
reasons to extend it